ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಒಂದು ಡಿಫ್ರೆಂಟ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಹಲಸಿನ ಬೀಜದ ವಡೆ. ಅಂದರೆ ಜಾಕ್ ಫ್ರೂಟ್ ಸೀಡ್ಸ್ ಇದೆಯಲ್ವಾ, ನಮಗೆ ಆಲ್ಮೋಸ್ಟ್ ಎಲ್ರಿಗೂ ಜಾಕ್ ಫ್ರೂಟ್ ಅದರ ಹಣ್ಣಿನ ಒಂದು ಉಪಯೋಗ ಗೊತ್ತಿದೆ, ಅದು ಎಷ್ಟು ಒಳ್ಳೆಯದು ಹೆಲ್ತ್ಗೆ ಅಂತ. ಆದರೆ ಅದ್ರ ಸೀಡ್ಸ್ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಇದು ಎಷ್ಟು ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಇದು ನಮಗೆ ಹಾರ್ಟ್ ರಿಸ್ಕ್ನ ಸ್ವಲ್ಪ ಕಡಿಮೆ ಮಾಡುತ್ತೆ, ಹಾಗೆ ಬ್ಲಡ್ ಶುಗರ್ ಲೆವೆಲ್ನೂ ಕಡಿಮೆ ಮಾಡುತ್ತೆ. ಜೊತೆಗೆ ಯಾರ್ಯಾರು ಸಣ್ಣ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಬೇಕಂತ, ಅವರು ಕೂಡ ಇದನ್ನು ನಿಯಮಿತವಾಗಿ ತಿನ್ಕೊಂಡು ಬನ್ನಿ, ತುಂಬ ಸಣ್ಣ ಆಗ್ತೀರಾ. ಇಲ್ಲಿ ನಾನು ಒಂದು 1/4 kg ಅಷ್ಟು ಹಲಸಿನ ಬೀಜನ ತೊಗೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಕೊಂಡು ಇದಕ್ಕೆ ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ಸೋಂಕಾಳು, ಒಣಮೆಣಸಿನ್ಕಾಯಿ, ಹಾಗೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೇ ಸ್ವಲ್ಪ ಈ ಒಂದು ಹಲಸಿನ ಬೀಜ ಕೂಡ ಹಾಕ್ಕೊಂಡು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಚಕ್ಕೆ ಲವಂಗ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಅಕ್ಕಿ ಹಿಟ್ಟು ಸೇರಿಸಿಲ್ಲ ಅಂತ ಅಂದರೆ ಅದು ವಡೆ ಅಂತೂ ಬರೋದೇ ಇಲ್ಲ ಕನ್ಸಿಸ್ಟೆನ್ಸಿ. ಫಸ್ಟು ನಾನು ಹಾಗೆ ಮಾಡ್ಕೊಂಡಿದ್ದೆ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಹಾಗೆಯೇ ಎಲ್ಲ ವೇಸ್ಟ್ ಆಯಿತು. ಆಮೇಲೆ ಮತ್ತೆ ನಾನು ಇದನ್ನು ಮಾಡಲೇಬೇಕು ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡೆ. ಸೊ ನಾನು ಒಂದು ವಿಡಿಯೋ ಯಾರೋ ಮಾಡಿದ್ದನ್ನ ನೋಡಿಕೊಂಡು ಟ್ರೈ ಮಾಡೋಣ ಅಂತ ಮಾಡಿದೆ. ಅಕ್ಕಿ ಹಿಟ್ಟನ್ನ ಸೇರಿಸಿದೆ. ಹಾಗೆ ಮಾಡಿದಾಗ ಯಾವ ರೀತಿ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನು ತಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಸ್ಟವ್ ಮೇಲೆ ಪಾನ್ ಇಟ್ಕೊಂಡು ಅದಕ್ಕಾದಮೇಲೆ ನಮಗೆ ಎಣ್ಣೆ ಎಷ್ಟು ಬೇಕು ವಡೆ ಎಲ್ಲ ಮುಳುಗೋದಕ್ಕೆ ಅಷ್ಟು ಹಾಕ್ಕೊಂಡು ಎಣ್ಣೆ ಮೇಲೆ ಹಾಕ್ಕೊಂಡು ತಟ್ಟಿ ಈ ರೀತಿ ಹಾಕಿದೆ. ಫಸ್ಟು ಚೆನ್ನಾಗೇ ಬಂತು, ಶೇಪೆಲ್ಲ ಚೆನ್ನಾಗೇ ಬಂತು. ಆದರೆ ನಾನಿದು ತೋರಿಸ್ತಾ ಇರೋದು ಅಕ್ಕಿ ಹಿಟ್ಟು ಹಾಕೋಕ್ಕೆ ಮುಂಚಿಂದು, ಅದನ್ನು ಕೂಡ ವೀಡಿಯೋ ಮಾಡಿದೆ. ಅದು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಸ್ಟಾರ್ಟಿಂಗು ಚೆನ್ನಾಗೇ ಬಂತು, ಆಮೇಲೆ ಹೋಗ್ತಾ ಏನಾಯಿತು, ಅದರ ಒಂದು ಈರುಳ್ಳಿ ಪಾಕ ಎಲ್ಲ ಆ ಕಡೆ ಸಪ್ರೇಟೇ ಆಗೋಯಿತು. ಆಮೇಲೆ ನನಗೆ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರಾಯಿತು. ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ಈ ರೀತಿ ಬೇರೆ ಒಂದು ಬಾಣಲಿ ಇಟ್ಕೊಂಡು ಅದನ್ನು ವಡೆ ಬದಲು ಬೋಂಡ ಮಾಡಿಬಿಟ್ಟೆ. ಸೊ ಬೋಂಡ ಚೆನ್ನಾಗೇ ಬಂತು, ಅದನ್ನು ಟೇಸ್ಟಿಯಾಗಿತ್ತು. ಅದರ ಒಳಗಡೆ ಎಲ್ಲ ಸ್ವಲ್ಪ ಅಷ್ಟು ನೀಟಾಗಿ ಬೇಯಬೇಕು ಅಂತ ಅಂದರೆ ನೀವು ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಮೆತ್ತಗಿರುತ್ತೆ. ನಾವು ಸುಮ್ಮನೆ ಚೆನ್ನಾಗಿ ಬಂತು ಅಂತ ಮಾತ್ರ ಹೇಳೋದಲ್ಲ, ಆದರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಯಾವ ರೀತಿ ವೇಸ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದರೆ ಈ ರೀತಿ ಆಗಿ ನಾನು ಈ ರೀತಿ ಒಂದು ಬೋಂಡ ಮಾಡಿಕೊಂಡೆ. ನೀವು ಪಕೋಡನಾದರೂ ಮಾಡ್ಕೊಳ್ಳಿ, ಬೋಂಡನಾದರೂ ಮಾಡ್ಕೊಳ್ಳಿ. ನೋಡೋದಕ್ಕೆ ಒಂದು ಗೋಬಿ ಥರ ಕಾಣಿಸ್ತಾಯಿತ್ತು. ಆಮೇಲೆ ನಾನೇನು ಮಾಡಿದೆ, ನೆಕ್ಸ್ಟ್ ಡೇ ಮತ್ತೆ ಅದು ಸೀಡ್ಸ್ ಎಷ್ಟೊಂದು ಇತ್ತಲ್ವ, ಅದಕ್ಕೋಸ್ಕರನೇ ತಂದಿದ್ದು. ಆಮೇಲೆ ನಾನು ಅಕ್ಕಿ ಹಿಟ್ಟನ್ನ ಒಂದು 4 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಈ ರೀತಿ ತಟ್ಟು ಹಾಕ್ಕೊಂಡಾದ್ಮೇಲೆ ಆಗ ನೀಟಾಗಿ ಬಂತು, ಮತ್ತು ಟೇಸ್ಟು ಕೂಡ ಸೂಪರಾಗಿತ್ತು. ಮನೇಲಿ ಅದನ್ನು ಮಾಡ್ತಿದ್ದಂಗೆ ಎಲ್ಲ ಖಾಲಿ ಮಾಡಿಬಿಟ್ರು. ನಾನು ನಿಮಗೆ ವಿಡಿಯೋ ತೋರಿಸೋಣ ಅಂದ್ರೇ ಅದು ಬಿಟ್ಟೇ ಇಲ್ಲ. ಸ್ವಲ್ಪ ಇರೋ ಫೋಟೋನಾದರೂ ತೊಗೊತೀನಿ ಅಂತ ಹೇಳ್ತಾ ಇದ್ದೆ. ಅದು ಬಿಡ್ದೇ ಟೇಸ್ಟಿಯಾಗಿದೆ, ಎಮ್ಮೆಯಾಗಿದೆ ಅಂದ್ಕೊಂಡು ತಿನ್ಕೊಂಡ್ರು. ತುಂಬಾ ಕ್ರಂಚಿಯಾಗಿ ಬರುತ್ತೆ. ನಾವು ಮಾಮೂಲಿ ಕಡಲೆಬೇಳೆಲಿ ಮಾಡೋ ವಡೆಗಿಂತನೂ ಕೂಡ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಮತ್ತು ನೀವ್ಯಾವ ರೀತಿ ಮಾಡ್ತೀರಾ ಅಂತಲೂ ಕೂಡ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.